ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ CS ವಿದ್ಯಾರ್ಥಿಗಳು ಅಂತ ಹೇಳಿದರೆ ಕಾಮರ್ಸು, ಸೈನ್ಸ್ ಈ ಎರಡು ವಿದ್ಯಾರ್ಥಿಗಳು JE ತೆಗೆದುಕೊಂಡು ಓದುತ್ತಿರುವರು. ಇಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳು ಇಬ್ಬರೂ ಕೂಡ ಬಹಳ ದಿನಗಳಿಂದ ಸರ್ ಕಂಪ್ಯೂಟರ್ ಸೈನ್ಸ್ ಅಂತ ಇದ್ರಿ. ಈಗ ಕಂಪ್ಯೂಟರ್ ಸೈನ್ಸ್ ವಿಡಿಯೋ ಸಂಪೂರ್ಣವಾಗಿ ನಿಮಗೋಸ್ಕರ ತಂದು ರೆಡಿ ಮಾಡಿದ್ದೇನೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2, ಮಾಡಲ್ ಕ್ವಶನ್ ಪೇಪರ್ 3 ಎಲ್ಲಿ ಹುಡುಕಿದ್ರೂ ಆನ್ಸರ್ ಇಲ್ಲ. ಆಲ್ರೆಡಿ 6 ತಿಂಗಳಾಯಿತು, ಯಾರೂ ಕೂಡ ಆನ್ಸರ್ ಕೊಡೋಕ್ಕೆ ರೆಡಿ ಇಲ್ಲ. ಆದರೂ ಕೂಡ ನಾವು ನಿಮಗೋಸ್ಕರ ಇಲ್ಲಿ ಕೀ ಆನ್ಸರ್ಗಳನ್ನು ತಂದಿದ್ದೇವೆ. ಇದು ಮಾಡಲ್ ಕ್ವಶನ್ ಪೇಪರ್ 1 ಇದೆ ಅಲ್ವಾ, ಈ ವರ್ಷ ರಿಲೀಸ್ ಆಗಿರುವಂಥದ್ದು. ಅದನ್ನು ತಾವು ಉಚಿತವಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ತಮ್ಮ ಬಳಿನಲ್ಲಿ ತಾವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಮಾಡಲ್ 1, 2, 3 ಈ 3 ಕ್ವಶನ್ ಪೇಪರ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಂಡ್ರೆ ಬಹಳ ಅನುಕೂಲ ಆಗತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ಆಯಿತಾ? ನೋಡಿ, ಈಗ ಆಪ್ಷನ್ ಫಸ್ಟ್ ಮೇನ್ ಕ್ವಶನ್ನು ಅದರಲ್ಲಿ 15 MCQsಗಳು ಬಂದಿದ್ದಾವೆ. ಫಸ್ಟ್ ಆನ್ಸರು B, ಸೆಕೆಂಡ್ ಆನ್ಸರ್ A, ಥರ್ಡ್ ಆನ್ಸರ್ A, ಫೋರ್ತ್ ಆನ್ಸರ್ D, ಫಿಫ್ತ್ ಆನ್ಸರ್ D. ಹೀಗೆ ಎಲ್ಲ ನಾನು ಓದ್ಕೊತ ಹೋದರೆ ವಿಡಿಯೋ ಬಹಳ ಲೆಂತಿ ಆಗುತ್ತೆ ಅಲ್ವಾ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಅದನ್ನು ಹಾರ್ಡ್ ಕಾಪಿ ಇಟ್ಕೊಳ್ಳಿ. ಹಾರ್ಡ್ ಕಾಪಿ ಅಂದರೆ ಜೆರಾಕ್ಸ್ ತೆಗೆಸ್ಕೊಂಡು ಅಥವಾ ಪ್ರಿಂಟ್ ತೆಗೆಸ್ಕೊಂಡು ಮಾಡಲ್ 1, 2, 3 ಈ 3 ಪ್ರಶ್ನೆ ಪತ್ರಿಕೆ ಬಿಡಬೇಡಿ ಆಯಿತಾ. ಜೊತೆಗೆ ಸೆಕೆಂಡ್ ಮೇನ್ ಕ್ವಶನ್ ನೋಡ್ಬೋದು, 5 ಫಿಲ್ ಇನ್ ದ ಬ್ಲ್ಯಾಂಕ್ಸು. ಇಲ್ಲಿಗೆ 20 ಅಂಕಗಳಾಯಿತು. ಬಹಳ ಜನಕ್ಕೆ ಡೌಟು, ಸರ್ ನಮಗೆ ಇಂಟರ್ನಲ್ಲು 30ಕ್ಕೆ 30 ಕೊಟ್ಟಿದ್ದಾರೆ, ಆದರೆ ಥಿಯರಿನಲ್ಲಿ ಎಷ್ಟು ತೆಗೆದ್ರೆ ಪಾಸು ಅಂತ. ಥಿಯರಿನಲ್ಲಿ 1 ತೆಗೆದ್ರೆ ಪಾಸ, 2, 3, 4, 5, 6, 10, 20, 30, 40, 50 ಎಷ್ಟು ನಿಮಗೆ ಥಿಯರಿನಲ್ಲಿ 21 ಅಂಕಗಳು ಕಂಪಲ್ಸರಿಯಾಗಿ ಬರಲೇಬೇಕು. 21 ಮಾರ್ಕ್ಸ್ ಗಾಟ್ ಇಟ್. 20 ಅಲ್ಲಿ 15 ಅಂಕಗಳು ಬಂದೇ ಇರಬೇಕು. ಈಗ ನನ್ನ ಮಾತು ಕೇಳಿ ನೋಡಿ, ಪಾರ್ಟ್ ಬಿನಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ 2 ಅಂಕದ ಪ್ರಶ್ನೆಗಳು ಪ್ರಾರಂಭ ಆಗ್ತವೆ. ಇಷ್ಟು ದಿನ ಹುಡುಕಿದ್ರು ಯಾರೂ ಕೂಡ ಕೊಳ್ಳಿಲ್ಲ. ಪುಣ್ಯವಂತರು, ಆ ದೇವರು ಚೆನ್ನಾಗಿಟ್ಟಿರಲಿ, ಕೇಳಿದ ತಕ್ಷಣ ಕೊಟ್ಟಿದ್ದಾರಲ್ವ ನಮಗೋಸ್ಕರ ಅಂತ. ಗಾಡ್ ಬ್ಲೆಸ್ ಯು ಅವರಿಗೆ. ಯಾಕಂದರೆ ಎಲ್ಲರೂ ಕೂಡ ಎಲ್ಲಿ ಕೊಟ್ಟರೆ ಏನಾಗ್ಬಿಡುತ್ತೋ, ಸ್ವರ್ಗೋಗ್ಬಿಡುತ್ತೋ ಅಂತ. ಏನು ಸ್ವರ್ಗೋಗಲ್ಲ ಸರ್, ಫೇಲ್ ಆಗುವಂಥ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ. ಹಾಗಾಗಿ ನಾವು ನಿಮಗೆಲ್ಲ ಕಷ್ಟಪಟ್ಟು ನಾಚಿಕೆ ಬಿಟ್ಟು ಸರ್ ಕೀ ಆನ್ಸರ್ ಇದ್ದರೆ ಕೊಡಿ ಅಂತ ಕೇಳ್ತಾ ಇರ್ತೀವಿ. ನೀವು ಕೊಡಲ್ಲ, ಎಲ್ಲಿ ಹೋಗ್ಬಿಡುತ್ತೋ ಜೇಬಿಂದ ಅಂತ. ಅಯ್ಯೋ ದೇವ್ರೆ, ಆಯಿತಾ. ಒಳ್ಳೆಯ ಕೆಲಸಕ್ಕೆ ಸದಾ ಮನಸ್ಸನ್ನು ತೆರೆದಿಡಬೇಕಂತೆ. ಹೌದಲ್ವಾ, ಬಸವಣ್ಣನವ್ರು ಹೇಳ್ತಾರೆ ತೆರೆದ ಬಾಗಿಲು ಅಂತ. ತೆರೆದ ಬಾಗಿಲು ಸದಾ ಸಂತೋಷಮಯವಾಗಿರುತ್ತಂತೆ. ಏನಿಯೋ 26 ಇದೆಲ್ಲ ನೋಡ್ಕೊಳ್ಳಿ ಆಯಿತಾ. ಹಾಗೂ ಏನು ಓದಬೇಕು, ಒಳ್ಳೆ ಅಂಕಗಳು ತೆಗಿಬೇಕು ಅಂದರೆ ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಲ್ಲಿ, ಎಕ್ಸಾಮ್ 2 ಆ್ಯನ್ಯುವಲ್ ಎಕ್ಸಾಮ್ 2ನಲ್ಲಿ ಅಂತ ಹೇಳಿದರೆ ಮೊದಲು ಮಾಡಲ್ ಕ್ವಶನ್ ಪೇಪರ್ 1, 2, 3 ಇದಾದ ತಕ್ಷಣ ಪ್ರೀತಿಯ ವಿದ್ಯಾರ್ಥಿಗಳೇ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಉಚಿತವಾಗಿ PDF ಕಾಪಿಗಳನ್ನು ನೀಡ್ತೇನೆ. ಅದರಲ್ಲಿ ಒಂದು 3 ಪ್ರಶ್ನೆ ಪತ್ರಿಕೆ 5 ಕೊಟ್ಟಿರ್ತೇನೆ. ಯಾವುದಾದ್ರೂ 3 ಸಾಲ್ವ್ ಮಾಡಿ ಸಾಕು, ಈಸಿಯಾಗಿ ಪಾಸಾಗಿ ಹೋಗ್ತೀರಾ. ಇಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಯಾವುದಾದ್ರೂ 3 ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದರೂ ಕೂಡ ನೀವು ಪಾಸಾಗಿ ಹೋಗ್ತೀರಾ. ಇಲ್ಲಿ ನಾನು ಅಪ್ಲೋಡ್ ಮಾಡುತ್ತಿರುವಂಥದ್ದು ಬಹಳ ಇಂಪಾರ್ಟೆಂಟು. ಇದು ನಾನು ಹೇಳ್ತಾ ಇದ್ದೀನಲ್ವ, ಎಲ್ಲೂ ಕೂಡ ಇಲ್ಲಿವರೆಗೂ ನೀವು ಹುಡುಕ್ತಾನೆ ಇದ್ದೀರಾ, ಇನ್ನೂ ಸಿಕ್ಕಿಲ್ಲ. ಹಾಗಾಗಿಯೇ ನಾನು ಈ ಮೊದಲು ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ನಿಮಗೆ ಅಪ್ಲೋಡನ್ನು ಮಾಡಿ ಕೊಡುತ್ತಿರುವಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ಕೆಮಿಸ್ಟ್ರಿ, ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಇಂಗ್ಲೀಷು ಮತ್ತು ಯಾವುದಪ್ಪ ಕನ್ನಡ ಈಗಾಗಲೇ ಎಲ್ಲ ಅಪ್ಲೋಡ್ ಮಾಡಿದ್ದೇನೆ. ಯಾರಾದರೂ ಎಕ್ಸಾಮ್ 2 ಬರಿತಾ ಇದ್ದರೆ ದಯವಿಟ್ಟು ಅವರಿಗೆ ಎಲ್ಲರಿಗೂ ಕೂಡ ಹೇಳಿದರೆ ಬಹಳ ಒಳ್ಳೆಯದಾಗತ್ತೆ ಆಯಿತಾ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್. ಒಳ್ಳೆ ಅಂಕಗಳನ್ನು ತೆಗೆದು ಒಳ್ಳೆಯವರಾಗಿ. ಜೊತೆಗೆ ನೀವು ಒಂದು ಡೌಟ್ ಇಟ್ಕೊಂಡಿದ್ದೀರಾ, ಸರ್ ಎಕ್ಸಾಮ್ 1ನಲ್ಲಿ ಜಾಸ್ತಿ ಅಂಕ ಬಂದಿದೆ, ಒಂದು 40, ಎಕ್ಸ್ಕ್ಯೂಸ್ ಮೀ. ಈಗ ಎಕ್ಸಾಮ್ 2 30 ಆಗಿಬಿಟ್ರೆ ಹೆಂಗೆ ಸರ್ ಮಾಡೋದು ಅಂತ. ನೀವೇನು ಮಾಡೋದು ಅವಶ್ಯಕತೆ ಇಲ್ಲ. ಕಂಪ್ಯೂಟರೈಸ್ಡ್ ಎಲ್ಲದು ಕೂಡ ಆನ್ಲೈನು. ತಾನಾಗಿಯೇ ಯಾವ ಒಂದು ಎಕ್ಸಾಮಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಇತ್ತೋ ಅದನ್ನೇ ಇದು ಕನ್ಸಿಡರ್ಡ್ ಮಾಡ್ಕೊಳತ್ತೆ. ಅರ್ಥ ಆಗುತ್ತಾ ಎಲ್ಲರಿಗೂ? ಧನ್ಯವಾದಗಳು. ಇನ್ನೊಂದು ಮುಖ್ಯವಾದ ವಿಷಯ ಪ್ರೀತಿಯ ವಿದ್ಯಾರ್ಥಿಗಳೇ, ಇವೆಲ್ಲ ಆನ್ಸರ್ಗಳನ್ನು ಬರೆದು ಕಲಿತ್ರೆ ನಾಳೆ ಎಕ್ಸಾಮಲ್ಲಿ ಬರಿಬೋದು. ಬರೀ ನೋಡೋದ್ರಿಂದ ಏನು ಉಪಯೋಗವಿಲ್ಲ. ಹಾಗಾಗಿ ದಯವಿಟ್ಟು ಎಷ್ಟು ಬರೀತಿರೋ ಅಷ್ಟು ಒಳ್ಳೆಯದಾಗತ್ತೆ. ಎಲ್ಲ 3 ಮಾಡಲ್ ಕ್ವಶನ್ ಪೇಪರಿನ ಕೀ ಆನ್ಸರ್ಗಳನ್ನು ನಾನು ನಿಮಗೆ ಅಪ್ಲೋಡನ್ನು ಮಾಡಿಕೊಡ್ತೇನೆ. ದಯವಿಟ್ಟು ಈ ಫಸ್ಟ್ 3 ಮಾಡಲ್ ಕ್ವಶನ್ ಪೇಪರನ್ನು ರಟ್ಟ ಕರ್ಣ ಅಂತ ಹೇಳ್ತಾರೆ. ರಟ್ಟ ಅಂದರೆ ಗಟ್ಟು ಹೊಡಿಬೇಕು ಅಂತ, ಬಾಹೆಟ್ ಮಾಡಬೇಕು. ಹೆಂಗೆ ಅಂತೇಳಿದರೆ ಕೊಟ್ಟರೆ ಸುಮ್ಮನೆ ಬರೀತಾನೆ ಇರಬೇಕು. ಆ ರೀತಿಯಾಗಿ ಆ ಲೆವೆಲ್ಗೆ ತಾವುಗಳು ರೆಡಿ ಆಗಬೇಕಾಗಿರುತ್ತೆ. ಧನ್ಯವಾದಗಳು. ಇನ್ನೊಂದು ಮುಖ್ಯವಾದ ವಿಷಯವನ್ನು ತಿಳಿಸಬೇಕಿತ್ತು. ಎಕ್ಸಾಮ್ 2 ಬಹಳ ಈಸಿಯಾಗಿರುತ್ತಪ್ಪ, ಟೆನ್ಷನ್ ತಗೋಬೇಡಿ.
ಭಾಳ ಅಂದರೆ ಬಹಳ ಈಸಿಯಾಗಿರುತ್ತೆ. ಯಾಕೆಂದರೆ ಬಹಳ ಜನ ವಿದ್ಯಾರ್ಥಿಗಳು ಈ ವರ್ಷ ಫೇಲ್ ಆಗಿದ್ದಾರೆ ಎಕ್ಸಾಮ್ 1ನಲ್ಲಿ. ಹಾಗಾಗಿ ಎಕ್ಸಾಮ್ 2 ಒಂದು ಆ್ಯಾವ್ರೇಜ್ ಪೇಪರ್ ಇರುತ್ತೆ, ಏನು ಭಾಳ ಅಂದರೆ ಅಷ್ಟೇನು ಕಷ್ಟ ಇರೋಲ್ಲ ಆಯಿತಾ. ಅದನ್ನೇನು ತಲೆಯಲ್ಲಿ ಇಟ್ಕೊಬೇಡಿ, ಒಳ್ಳೆ ವರ್ಕ್ ಮಾಡಿ ಒಳ್ಳೆಯವರಾಗಿ ಅಂತ ಹೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 2. ದಯವಿಟ್ಟು ಇಂಗ್ಲೀಷ್ ಯಾರಾದರೂ ಎಕ್ಸಾಮ್ ಬರೀತಾ ಇದ್ದರೆ ನಾನು ಅಪ್ಲೋಡ್ ಮಾಡಿರೋಂಥ ವೀಡಿಯೋಗಳೇ ಸಾಕು. 80ಕ್ಕೆ 80 ಫಿಕ್ಸು, 80 ಔಟ್ ಆಫ್ 80 ಫಿಕ್ಸ್. ಯಾಕಂದರೆ ಅದು ನಾನು ಟೀಚ್ ಮಾಡುವಂಥದ್ದು. ನನಗೆ ಎಲ್ಲಿಂದ ಏನು ಕೇಳ್ತಾರೆ ಎಲ್ಲ ಅನುಭವದ ಮೇಲೆ ನಿಮಗೆ ಇಲ್ಲಿ ವೀಡಿಯೋಸ್ಗಳನ್ನು ನಾವು ಅಪ್ಲೋಡನ್ನು ಮಾಡುವಂಥದ್ದಾಗಿರುತ್ತೆ. ಗಾಡ್ ಬ್ಲೆಸ್ ಯು ಆಲ್. ಇದು ಏನು ಅಂಗವಿಕಲರಿಗೆ ಮಾತ್ರ ಅಂತ ಲಾಸ್ಟು, ನನಗೂ ಇದು ಬರುತ್ತೆ ಅಂತ ಅದು ಬರ್ತಾರೆ. ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ. ಧನ್ಯವಾದಗಳು.